ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತಿನ ಮಾಧ್ಯಮಗಳು ಯಾವ ರೀತಿ ಇವತ್ತು ಬಿತ್ತರ ಆಗ್ತಿದೆ. ಒಂದು ಕಡೆ ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್, ಏನೋ ಇವತ್ತು ಮಾಧ್ಯಮಗಳಲ್ಲಿ ಯಾವ ರೀತಿ ದೊಂಬರಾಟಗಳಾಗ್ತಿದೆ. ಬೆಳಗ್ಗೆ 10 ಗಂಟೆಗೆ ಹೋದರೆ ಕುಮಾರಣ್ಣನವ್ರ ಮುಂದೆ ಮೈಕ್ ಹಿಡಿತಾರೆ, ಇದೇ ಮಾಧ್ಯಮ. ಇನ್ನೊಂದು ಕಡೆ ಹೋಗ್ತಾರೆ 11 ಗಂಟೆಗೆ DK ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆ ಮೈಕ್ ಹಿಡಿತಾರೆ. ಇವತ್ತು ಮಾಧ್ಯಮಗಳು ಇವರು ಮತ್ತೆ 12 ಗಂಟೆಗೆ ಬರ್ತಾರೆ ಕುಮಾರಣ್ಣ, ಮತ್ತೆ 1 ಗಂಟೆಗೆ ಬರ್ತಾರೆ ಏನು DK ಶಿವಕುಮಾರ್ ಅವರು. ಏನು ಆಗ್ತಿದೆ ಇವತ್ತು ಮಾಧ್ಯಮ ರಂಗ, ಏನು ದೊಂಬರಾಟಗಳು ಮಾಡ್ತಿದೆ. ಇವತ್ತು ಬಿಡದಿಯ ಒಂದು ಟೌನ್ಶಿಪ್ ವಿಚಾರ, ಇವತ್ತು ರಾಜ್ಯದ ಸಮಸ್ಯೆಗಳು ಇಂಥ ಏನು ದೊಡ್ಡದಲ್ಲ. ಇವತ್ತು ರಾಜ್ಯದ ಸಮಸ್ಯೆಗಳು ಎಷ್ಟಿದೆ. ಇವತ್ತು ಬಡತನ ಇದೆ, ಅಸ್ಪೃಶ್ಯತೆ ಇದೆ. ರಾಜ್ಯದ ಒಂದು ಯುವಕರಿಗೆ ಸರ್ಕಾರಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಎಷ್ಟು ಇವತ್ತು ರೈತರಿಗೆ ಹಾಲಿನ ಸಬ್ಸಿಡಿಗಳು ಸರಿಯಾಗಿ ಸಿಗ್ತಾ ಇಲ್ಲ. ಇವತ್ತು ರೈತರ ಹೈನುಗಾರಿಕೆಯಲ್ಲಿ ಹಿಂದುಳಿದಿದ್ದಾನೆ. ಸಮಸ್ಯೆಗಳು ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ ರೀತಿ ಇವತ್ತು ಅನಾಥವಾಗಿ ಇವತ್ತು ಶವಗಳು ಆಗಿ ಬರ್ತಿದ್ದಾರೆ. ಸರಿಯಾದಂಥ ದುಡ್ಡುಗಳು ಯಾವ ರೀತಿ ಡಾಕ್ಟರ್ಸ್ಗಳಿಲ್ಲ, ನರ್ಸ್ಗಳಿಲ್ಲ. ಇವತ್ತು ಎಷ್ಟು ಸಮಸ್ಯೆಗಳಿದೆ. ಇವು ಯಾವುವು ಸರ್ಕಾರದ ಕಣ್ಣಿಗಿಲ್ಲ. ಒಂದು ಕಡೆ ಭ್ರಷ್ಟಾಚಾರಗಳು, ಒಂದು ಸರ್ಕಾರಿ ಕಚೇರಿಗಳಿಗೆ ಹೋದರೆ ಒಂದು ಸರ್ಕಾರಿ ಶಾಲೆಗಳ ಶಿಥಿಲೀಕರಣ, ಇವತ್ತು ಸಮಸ್ಯೆಗಳು ಇವತ್ತು ಯಾವುದೂ ಸಹ ಇವತ್ತು ಕಣ್ಣಿಗೆ ನಮ್ಮ ರಾಜ್ಯ ಸರ್ಕಾರಗಳಿಗೆ ಕಾಣಿಸ್ತಿಲ್ಲ. ಇವತ್ತು 5 ವರ್ಷ ಓಟ್ ಹಾಕಿ ನಾವೇ ಎಲ್ಲೋ ಒಂದು ಕಡೆ ಧನ್ಯರಾದಂಥ ಒಂದು ಪರಿಸ್ಥಿತಿಗಳಾಗಿದೆ. ಇವತ್ತು ಟೌನ್ಶಿಪ್ ವಿಚಾರನೆ ಇವತ್ತು ಮಾಧ್ಯಮದವ್ರಿಗೂ ಸಹ ಇವತ್ತು ಮುಖ್ಯಮಂತ್ರಿಗಳಿಗಾಗಲಿ ಮಾಧ್ಯಮದವರಾಗಲಿ ಇದು ದೊಡ್ಡ ಒಂದು ವಿಚಾರನೇ ಸರಿ. ಇವತ್ತು ಒಂದು ಕಡೆ ಪರ ಇದೆ, ಒಂದು ಕಡೆ ವಿರೋಧ ಇದೆ. ಇವತ್ತು ರಾಜಕೀಯಗಳು ರಾಜಕಾರಣ ಮಾಡ್ತಿದೆ. ಇವತ್ತು ರಾಜಕಾರಣಿಗಳು ಇವತ್ತು ಒಂದು ಭಾಗ, ಒಂದು ಕಡೆ ಕುಮಾರಣ್ಣ ಆದರೆ ಇನ್ನೊಂದು ಕಡೆ DK ಶಿವಕುಮಾರ್, ಒಂದು ಕಡೆ ಮಾಗಡಿ ಬಾಲಣ್ಣನವ್ರು ಹೇಳ್ತಾರೆ ಇದು ಕುಮಾರಸ್ವಾಮಿ ಪೋಷಿತ ನಾಟಕ ಮಂಡಳಿ, ಇಲ್ಲಿ ಯಾವ ನಾಟಕ ನಡೀತಿದೆ ಅಂತ ಒಂದು ಕಡೆ ಸ್ಟೇಟ್ಮೆಂಟ್ಗಳನ್ನ ಬಾಲಣ್ಣವರು, ಮಾಗಡಿ ಶಾಸಕರಾದ ಬಾಲಣ್ಣವರು ಕೊಡ್ತಾರೆ. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ಇದು ಇನ್ನೊಂದು ಬಾಲಣ್ಣವ್ರದ್ದು ಇದು ಕೃಪಾ ನೋಟಿಸ್. ಯಾವ ನಾಟಕ ಮಂಡಳಿಗಳು ಇವತ್ತು ಜನರಿಗೆ ಯಾವ ರೀತಿ ಇವತ್ತು ರಾಜಕಾರಣಿಗಳು ಇವತ್ತು ಈ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಿದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರೆಡ್ ಝೋನ್ ಇದೆ, ಬಿಡದಿಯ ಒಂದು ಪ್ರದೇಶದಲ್ಲಿ ರೆಡ್ ಝೋನ್ ಇದೆ. ಕುಮಾರಸ್ವಾಮಿ ಅವರು ಮಾಡಿದ್ರು, ಅವರು ಮಾಡಿದಂಥದ್ದು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀವಿ ಅಂತ ಸರ್ಕಾರಗಳು ಹೇಳ್ತವೆ. ಬಟ್ ಸರ್ಕಾರಗಳು ಹೇಳೋದಂಥದ್ದು ಎಲ್ಲೋ ಅವ್ರು ಮಾಡಿದ್ದಾರೆ. ಸ್ವಾಮಿ, ನೀವು ಅದನ್ನ ತೆಗೀರಿ, ರೆಡ್ ಝೋನ್ ತೆಗ್ದು ಅಲ್ಲೇ ಜನಸಾಮಾನ್ಯರು ರೈತರುಗಳು ಬದುಕುವಂತೆ ಒಂದು ದಾರಿ ಮಾಡಿಕೊಡಿ. ಇವತ್ತು ರೆಡ್ ಝೋನ್ ತೆಗೆದೇನೋ ನಿಮ್ಮ ಅಧಿಕಾರ ಇವತ್ತು ಯಾರ ಕೈಲಿದೆ. ಇವತ್ತು ಕಾಂಗ್ರೆಸ್ನ ಒಂದು 136 ಸ್ಥಾನಗಳೇನು ಪಡ್ಕೊಂಡಿದ್ದಾರೆ. ಅವ್ರ ಹತ್ರ ಇವತ್ತು ಅಧಿಕಾರ ಇದೆ. ಅವರು ಇವತ್ತು ಅಧಿಕಾರನ ಉಪಯೋಗ ಮಾಡಿಕೊಂಡು ಇವತ್ತು ಒಂದು ರೈತರ ಸಮಸ್ಯೆಗಳನ್ನ ಬಗೆಹರಿಸೋದು. ಈ ದೊಂಬರಾಟ, ಈ ಮಾಧ್ಯಮಗಳ ಮುಂದೆ ಚರ್ಚೆಗಳು, ಇವತ್ತು ಈ ಗಂಟೆಗಟ್ಟಲೆ 24 ಗಂಟೆ ಮಾಧ್ಯಮದಲ್ಲಿ ಬಿತ್ತರ ಮಾಡೋದು, ಇವತ್ತು ನಗೆಪಾಠಗಳಾಗ್ತಿದೆ. ಇವತ್ತು ಒಂದು ರೈತರ ಒಂದು ಪರಿಸ್ಥಿತಿಗಳನ್ನ ಇವತ್ತು ರಾಜಕಾರಣಿಗಳು ನಗೆಪಾಠ ರೀತಿ ಇವತ್ತು ತಂದಿಡ್ತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೈ ಮುಗ್ದು ಮನವಿ ಮಾಡ್ತೀನಿ, 2 ತಿಂಗಳು ಸದನ ಸಮಿತಿ ರಚನೆ ಮಾಡಿ ಆ ಒಂದು ನಿಯೋಗದಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತೀವಿ. ಅಲ್ಲಿ ನನಗೆ ರೈತರುಗಳು ಹೊಡೆದ್ರೂ ಪರವಾಗಿಲ್ಲ, ಬಟ್ಟೆ ಹರಿದ್ರೂ ಪರವಾಗಿಲ್ಲ, ನಾನು ಈ ಒಂದು ಯಾವ ತೀರ್ಮಾನ ತೆಗೆದುಕೊಳ್ತೀನಿ ಅಂತ ಇವ್ರ ವಿಚಾರ ಏನಿದೆ. ಇವತ್ತು ರೈತರಿಗೆ ಪರವಾಗಿ ನಿಲ್ಲಬೇಕು ಇವತ್ತು ಸರ್ಕಾರಗಳು. ಅದು ಬಿಟ್ಟು ಇವತ್ತು ರೈತರ ವಿರೋಧವಾಗಿ ನಿಲ್ಲುವಂಥದ್ದು ಬೇಡ. ನಾನು ಸರ್ಕಾರವನ್ನು ಮನವಿ ಮಾಡ್ತೀನಿ, ಈ ಕೂಡಲೇ ಈ ಆದೇಶವನ್ನು ಹಿಂಪಡೆದು ರೆಡ್ ಝೋನನ್ನು ತೆಗೀರಿ, ರೈತರಿಗೆ ಬಾಳನ್ನು ಹಸನಾಗಿಸಲಿ. ಇವತ್ತು ಟೌನ್ಶಿಪ್ಗಳು ಮಾಡಬೇಕಾದ್ರೆ ಉತ್ತರ ಕರ್ನಾಟಕ ಭಾಗದ ಜನತೆ ಏನು ಮಾಡ್ತಿದ್ದಾರೆ. ಇವತ್ತು ಉತ್ತರ ಕರ್ನಾಟಕದ ಸಚಿವರಾಗಲಿ ಯಾವುದೇ ಒಬ್ಬ ನಾಯಕರುಗಳಾಗಲಿ ಯಾರೂ ಸಹ ಧ್ವನಿ ಎತ್ತುತ್ತಾ ಇಲ್ಲ. ಅಲ್ಲಿ ಅಭಿವೃದ್ಧಿ ಬೇಕಾಗ್ತಾಯಿಲ್ಲ. ಇವತ್ತು ಬಿಡದಿ ವಿಚಾರದ ಬಗ್ಗೆ ಮಾತಾಡ್ತಾರೆ. ಇವ್ರಿಗೆ ಯಾವುದೇ ನೈತಿಕತೆ ಇಲ್ಲ ಅಲ್ಲಿನ ಒಂದು ಸಚಿವರಾಗಲಿ ನಾಯಕರುಗಳಿಗೆ. ಇವತ್ತು ಯಾವ ರೀತಿ ಇವತ್ತು ಸಚಿವರುಗಳು ಯಾವ ರೀತಿ ಇವತ್ತು ಬೇಕಾಬಿಟ್ಟು ಹೇಳಿಕೆಗಳನ್ನ ಕೊಟ್ಕೊಂಡು ಇವತ್ತು ಬಿಡದಿ ಟೌನ್ಶಿಪ್ ವಿಚಾರನ ಏನು ಅದ್ರ ಬಗ್ಗೆನೇ ಕಾಲಹರಣ ಮಾಡ್ತಿದ್ದಾರೆ. ಈ ಒಂದು ನಡೆನ ನಾವು ವಿರೋಧಿಸುತ್ತಾ ಎಲ್ಲೋ ಒಂದು ಕಡೆ ಸರ್ಕಾರನ ಆಗ್ರಹ ಪಡಿಸೋ ಕೂಡಲೇ ಈ ಒಂದು ರೆಡ್ ಝೋನ್ನ ತೆಗೆದು ಬಿಡದಿ ಒಂದು ಟೌನ್ಶಿಪ್ ವಿಚಾರನ ಕೈಬಿಟ್ಟು ರೈತರಿಗೆ ಒಂದು ಏನು ಒಳ್ಳೇದಾಗಬೇಕು, ರೈತರ ಬಾಳು ಹಸನಾಗಬೇಕು. ಆ ರೆಡ್ ಝೋನ್ನ ತೆಗೆದು ಅವರ ಕುಟುಂಬಕ್ಕೆ ಸ್ಥೈರ್ಯ ಶಕ್ತಿಯನ್ನು ಕೊಡಿ. ಯಾವುದೇ ಕಾರಣಕ್ಕೂ ಈ ಒಂದು ವ್ಯವಸ್ಥೆ ಬೇಡ, ಇಲ್ಲಿ ರಾಜಕೀಯ ಬೇಡ. ಇವತ್ತು ಮಾಧ್ಯಮಗಳು ಕೈ ಮುಗ್ದು ಬೆಳ್ತೀನಿ, ಮಾಧ್ಯಮದವ್ರು ನೀವು ನಿಮ್ಮ ಮಾಧ್ಯಮ ರೈತರ ಪರ ಇರಲಿ, ಯಾವುದೇ ರೈತ ವಿರೋಧ ಚಟುವಟಿಕೆಗಳು ಬೇಡ. ಈ ಕೂಡಲೇ ಸರ್ಕಾರನ ಆಗ್ರಹ ಪಡಿಸ್ತಾ ಈ ಬಿಡದಿ ಟೌನ್ಶಿಪ್ ರೆಡ್ ಝೋನ್ನ ತೆಗೆದು ರೈತರಿಗೆ ಒಂದು ಪರವಾಗಿ ನೀಡಿ. ಈ ಒಂದು ರಾಜಕಾರಣ ಬೇಡ. ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆಯಿಂದ ನಾನು ಬಿಡದಿ ರೈತರಿಗೆ ಆಶ್ವಾಸನೆ ಕೊಡ್ತಾ ಮತ್ತು ಸರ್ಕಾರ ನಿಮ್ಮ ಪರವಾಗಿರುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡು ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ಎಲ್ಲರೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಒಂದೇ ಮಾತು.